ಅಡ್ಡ ಮತದಾನ, ಆನೆ ಪ್ರಮಾಣ ಮತ್ತು ಆಡಿಯೋ ಕದಡಿ ಹೋಗಿರುವಂತಹ ಕಮಲ ಮನೆಯಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಲೇ ಇದೆ. ಅಡ್ಡ ಮತದಾನ ಬಳಿಕ ಮುನ್ನೆಲೆಗೆ ಬಂದಿದ್ದ ಆಣೆ ಪ್ರಮಾಣ ಸದ್ದು ಮಾಡ್ತಾ ಇತ್ತು. ಈ ವಿಚಾರ ಬಿರುಗಾಳಿ ಎಬ್ಬಿಸಿರೋ ಹೊತ್ತಲ್ಲೇ ಆಡಿಯೋ ಬ್ಲಾಸ್ಟ್ ಆಗಿದೆ. ವಿಜಯೇಂದ್ರ ಬದಲಾವಣೆ ಬಗ್ಗೆ ಕೂಗೆಬ್ಬಿಸುವಂತಹ ಈ ಆಡಿಯೋ ಕೂಡ ಈಗ ಹೈಕಮಾಂಡ್ ಅಂಗಳ ತಲುಪುವ ಸಾಧ್ಯತೆ ಇದೆ. ಅಡ್ಡ ಮತದಾನ, ಆಣೆ ಪ್ರಮಾಣ, ಆಡಿಯೋ, ಬಿಜೆಪಿಯಲ್ಲಿ ದಿನಕ್ಕೊಂದು ಬೆಳವಣಿಗೆ. ಅಡ್ಡ ಮತದಾನ ಮಾಡಿಲ್ಲ ಎಂದು ಧರ್ಮಸ್ಥಳದಲ್ಲಿ ಆಣೆ ಮಾಡಿದ ಶಾಸಕ. ಅಡ್ಡ ಮತದಾನ, ಆಣೆ ಪ್ರಮಾಣ, ಆಡಿಯೋ ಸ್ಫೋಟ. ಪರಿಷತ್ ಚುನಾವಣೆ ಬಳಿಕ ಕಮಲ ಮನೆ ಕದಡಿ ಹೋಗಿದೆ. ಅಡ್ಡ ಮತದಾನದಿಂದ ಬಿಜೆಪಿಗೆ ಆಂತರಿಕವಾಗಿ ಅಡ್ಡೇಟು ಬಿದ್ದಿದೆ. ಇದರ ಪರಿಣಾಮ ಬಿವೈ ವಿಜೇಂದ್ರ ಧರ್ಮಸ್ಥಳದಲ್ಲಿ ಶಾಸಕರ ಆಣೆ ಪ್ರಮಾಣ ಮಾಡಿಸಲು ಮುಂದಾಗಿದ್ರು. ಆದರೆ ವಿರೋಧ ವ್ಯಕ್ತವಾದ ಬಳಿಕ ಕೈಬಿಟ್ರು. ಆದರೆ ಬೇಲೂರು ಬಿಜೆಪಿ ಶಾಸಕ ಎಚ್.ಕೆ. ಸುರೇಶ್ ಅಡ್ಡ ಮತದಾನ ಮಾಡಿದ್ದಾರೆ ಎಂಬ ವದಂತಿ ಹಬ್ಬಿತ್ತು. ಅನುಮಾನ ವ್ಯಕ್ತವಾಗಿತ್ತು. ಹೀಗಾಗಿ ಎಚ್.ಕೆ. ಸುರೇಶ್ ಬೇಲೂರಿನ ಚನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕೆ ಆಣೆ ಮಾಡಿ ಬಳಿಕ ಧರ್ಮಸ್ಥಳದಲ್ಲಿ ದೇವರ ಮುಂದೆ ಮುಷ್ಟಿ ಕಾಣಿಕೆ ಹಾಕಿದ್ದಾರೆ. ತಾನು ಅಡ್ಡ ಮತದಾನ ಮಾಡಿಲ್ಲ ಅಂತ ಪ್ರಮಾಣ ಮಾಡಿದ್ದಾರೆ. ಮಂಜುನಾಥ ಸ್ವಾಮಿಯನ್ನ ದರ್ಶನವನ್ನು ಪಡೆದು ಮಂಜುನಾಥ ಸ್ವಾಮಿಯ ಮುಂದೆ ತಮ್ಮಲ್ಲಿ ಪ್ರಮಾಣವನ್ನ ಮಾಡಿ ಹೇಳುತ್ತಾ ಇದ್ದೇನೆ, ನಾನೊಬ್ಬ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತ ಭಾರತೀಯ ಜನತಾ ಪಕ್ಷದ. ನಾನು ಅಡ್ಡ ಮತದಾನವನ್ನ ಮಾಡಿಲ್ಲ, ಭಾರತೀಯ ಜನತಾ ಪಕ್ಷಕ್ಕೆ ದ್ರೋಹವನ್ನ ಮಾಡಿಲ್ಲ. ಅಡ್ಡ ಮತ ಹಾಕಿದವರ ಪಟ್ಟಿ ಹೈಕಮಾಂಡ್ನಲ್ಲಿದೆ ಎಂದ ಅಶೋಕ್. ಅಡ್ಡ ಮತದಾನ ಮಾಡಿದವರ ಪಟ್ಟಿ ದೆಹಲಿಯಲ್ಲಿದೆ. ಹೀಗಾಗಿ ಆಣೆ ಮಾಡೋದು ಒಳ್ಳೆಯದಲ್ಲ, ಕ್ರಮ ಆಗತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಇನ್ನು ಯಾರ ಹೆಸರನ್ನೂ ವರದಿಯಲ್ಲಿ ಕೊಟ್ಟಿಲ್ಲ ಅಂತ ಸಿಟಿ ರವಿ ಹೇಳಿದ್ದಾರೆ. ಆಲ್ರೆಡಿ ಡೆಲ್ಲಿಯಲ್ಲಿ ಪಟ್ಟಿ ಅವರ ಹತ್ರ ಇದೆ. ಅದರಿಂದ ನಾನು ಎಲ್ಲ ನಮ್ಮ ಶಾಸಕರಿಗೆ ವಿನಂತಿ ಮಾಡ್ತೀನಿ, ಯಾರು ಆ ಥರ ಆಣೆ ಪ್ರಮಾಣ ಮಾಡಕ್ಕೆ ಹೋಗ್ಬೇಡಿ. ಬಿಡಲ್ಲ ಅವ್ರನ್ನ ಯಾವನೋ ಪಕ್ಷಕ್ಕೆ ಬೆನ್ನಕ್ಕೆ ಚೂರಿ ಹಾಕದ ಅವನ ರಾಜಕೀಯದ ಜೀವನ ಅಂತ್ಯ ಆಗ್ಬೇಕು. ನಾವು ಯಾರ ಹೆಸರನ್ನು ಉಲ್ಲೇಖ ಅದರಲ್ಲಿ ಮಾಡಿಲ್ಲ. ಸಂದರ್ಭದಲ್ಲಿ ಯಾವ್ಯಾವ ಎಚ್ಚರಿಕೆ ವಹಿಸಬೇಕಾಗಿತ್ತು, ಎಲ್ಲೆಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದನ್ನಷ್ಟನ್ನೇ ಅಂತರವಲೋಕನಕ್ಕೆ ನಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಳಗಡೆ ನಾವು ಮಾಹಿತಿಯನ್ನು, ಕೆಲವು ಸಲಹೆಗಳನ್ನು ಕೊಟ್ಟಿದ್ದೇವೆ. ಪಾರ್ಟಿ ಕರೆಕ್ಟ್ ಟೈಮಲ್ಲಿ ಅವನ್ನ ಕಿಕ್ಔಟ್ ಮಾಡುತ್ತೆ. ಪಾರ್ಟಿ ಯಾರನ್ನೂ ಇಲ್ಲಿ ಬಿಡಲ್ಲ. ಪಕ್ಷದ್ರೋಹಿಗಳನ್ನ, ತಾಯಿಗೆ ವಿಶ್ವಾಸ ದ್ರೋಹ ಮಾಡೋದಂತವನ್ನ ಟಿಕೆಟ್ ಪಾರ್ಟಿಯಿಂದ ತಗೊಂಡು ಪಾರ್ಟಿಗೆ ಚೂರಿ ಹಾಕೋವನ್ನ ಎಲ್ಲಿದ್ರೂ ಬಿಡಲ್ಲ ಭಾರತೀಯ ಜನತಾ ಪಕ್ಷ. ಹೈಕಮಾಂಡ್ಗೆ ಕಿಕ್ ಹಿಮ್ ಔಟ್ ಆಡಿಯೋ ರಿಪೋರ್ಟ್. ಅಡ್ಡ ಮತದಾನ ಮಾಡಿದವರ ಪಟ್ಟಿ ದೆಹಲಿಯಲ್ಲಿದೆ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಇದೇ ಹೊತ್ತಲ್ಲಿ ವಿಜಯೇಂದ್ರ ಬದಲಾವಣೆ ಬಗ್ಗೆಯೂ ಕೂಗೆಬ್ಬಿಸುವಂತಹ ಆಡಿಯೋ ಹೊರಬಿದ್ದಿದೆ. ಈ ಆಡಿಯೋ ಕೂಡ ದೆಹಲಿ ಅಂಗಳ ತಲುಪುವ ಸಾಧ್ಯತೆ ಇದೆ. ಸದಾನಂದ ಗೌಡರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಕೇಳಿದ ವಿಜಯೇಂದ್ರ ಬೇಸರಗೊಂಡಿದ್ದಾರಂತೆ. ವೈರಲ್ ಆಡಿಯೋ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರಲು ಬಿವೈಪಿ ಚಿಂತನೆ ನಡೆಸಿದ್ದಾರೆ ಎನ್ನಲಾಗಿದೆ. ಇಷ್ಟೇ ಅಲ್ಲ, ಸದಾನಂದ ಗೌಡರ ಇತ್ತೀಚಿನ ಹೇಳಿಕೆ ಬಗ್ಗೆ ರಾಜ್ಯ ನಾಯಕರು ಅಸಮಾಧಾನ ಹೊರಹಾಕಿದ್ದಾರಂತೆ. ಅಡ್ಡ ಮತದಾನದ ಬಗ್ಗೆ ಸದಾನಂದ ಗೌಡ ಹೇಳಿಕೆ, ಸಿಎಂ ಡಿಕೆಶಿಯನ್ನ ಡಿವಿಎಸ್ ಹೊಗಳಿದ ಬಗ್ಗೆಯೂ ಪಕ್ಷದೊಳಗೆ ಆಕ್ಷೇಪ ವ್ಯಕ್ತವಾಗಿದೆ ಎನ್ನಲಾಗ್ತಾ ಇದೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಆಡಿಯೋ ಹಿಂದೆ ಕಾಂಗ್ರೆಸ್ ಕೈವಾಡ ಎಂದ ಅಶ್ವಥ್ ನಾರಾಯಣ್. ಸದಾನಂದ ಗೌಡ ಆಡಿಯೋ ನಂದಲ್ಲ ಅಂದಿದ್ದಾರೆ. ಕಾಂಗ್ರೆಸ್ನವರು ರೆಕಾರ್ಡ್ ಮಾಡಿರಬಹುದು ಅಂತ ಅಶ್ವಥ್ ನಾರಾಯಣ್ ಬಾಂಬ್ ಸಿಡಿಸಿದ್ದಾರೆ. ನಾನು ಹೇಳಿಲ್ಲ, ನಂದಲ್ಲ ಅಂತ ಹೇಳಿದ್ದಾರೆ. ಸೊ ಯಾವನ್ನು ಯಾರು ಇದನ್ನು ಕೊಟ್ಟಿದಾರಲ್ಲ, ಆ ಮಹಾಪುರುಷರು ಯಾರು, ಎಲ್ಲಿಂದ ಬರ್ತು, ಇದು ಸೋರ್ಸ್ ಎಲ್ಲಿ, ನನಗೂ ಗೊತ್ತಿಲ್ಲಪ್ಪ. ಯಾಕೆ ಕಾಂಗ್ರೆಸ್ನವರೇ ಮಾಡಿರ್ಬೋದಪ್ಪ, ಯಾಕೆ ಗೊತ್ತು, ಮಾಡಿರ್ಬೋದಪ್ಪ, ಯಾರಿಗೆ ಗೊತ್ತು. ಯಾರೋ ಹೇಳೋದ್ರಿಂದ ಏನು ನಮ್ಮ ರಾಷ್ಟ್ರೀಯ ನಾಯಕತ್ವ ತೀರ್ಮಾನ ಏನು ಆಗಲ್ಲ. ಯಾರು ಹೇಳಿದ ತಕ್ಷಣ ಅಧ್ಯಕ್ಷರನ್ನು ತೆಗಿಯಲ್ಲ, ಯಾರು ಮಾಡುವಂತ ತಕ್ಷಣ ಅಧ್ಯಕ್ಷರನ್ನೇನು ಮಾಡಲ್ಲ. ಇನ್ನು ಸದಾನಂದ ಗೌಡರೇ ದೆಹಲಿಗೆ ಹೋಗಿ ವರಿಷ್ಠರ ಭೇಟಿಯಾಗಿ ಆಡಿಯೋ ಬಗ್ಗೆ ಮಾತನಾಡಲು ನಿರ್ಧರಿಸಿದ್ರು. ಆದರೆ ಸದಾನಂದ ಗೌಡರು ದೆಹಲಿಗೆ ತೆರಳಿಲ್ಲ. ಹೈಕಮಾಂಡ್ ಬುಲಾವ್ಗಾಗಿಯೇ ಕಾಯ್ತಾ ಇದ್ದಾರೆ ಎನ್ನಲಾಗಿದೆ. ಆದರೆ ಹೈಕಮಾಂಡ್ ಕೂಡ ಡಿವಿಎಸ್ಗೆ ಕರೆ ಮಾಡಿಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ9.